ಜೈ ಹಿಂದ್ ಫೈಟರ್ಸ್. ನಾನು ಇವತ್ತು ಬಂದಿರೋದು ವಿದ್ಯಾರ್ಥಿಗಳೇ ಅತ್ಯವಶ್ಯಕವಾಗಿರುವಂತ ಮಾಹಿತಿನ ತಂದಿಡೋದಕ್ಕೆ. ಯಾವ್ದಾದ್ರು ಅವಶ್ಯಕವಾಗಿರುವಂತ ಮಾಹಿತಿ ಅಂದ್ರ BSF ಒಳಗ ಹುದ್ದೆಗಳನ್ನ ಕರೆದಿದ್ದಾರ. ಯಾವ ಹುದ್ದೆಗಳು ಕರೆದಾರು, ಇದ್ರ ಪ್ರೊಸೀಜರ್ ಏನೈತಿ, ಎಕ್ಸಾಮ್ ಯಾವ ರೀತಿ ಇರ್ತೈತಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ, ಈ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗ್ತಾವ, ಇದಕ್ಕ ಈ ಅಪ್ಲಿಕೇಶನ್ ಹಾಕಕ ಯಾರ ಅರ್ಹತೆ ಐತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಈ ವಿಡಿಯೋ ಮುಖಾಂತರ ನಾನು ತಂದಿಡ್ತೀನಿ ಸ್ನೇಹಿತರೆ. ವಿಡಿಯೋನ ಸಂಪೂರ್ಣವಾಗಿ ಎಲ್ಲರೂ ನೋಡ್ರಿ. BSF ಒಳಗ 1526 ಪೋಸ್ಟ್ ನ ಕರೆದಿದ್ದಾರ. BSF ಒಳಗ 1526 ಪೋಸ್ಟ್ ನ ಕರೆದಿದ್ದಾರ. ಅದಕ್ಕಿಂತ ಮುಂಚೆ BSF ನೀವು ಆಗ್ಬೇಕಂದ್ರೆ ಯಾವ ಬುಕ್ ರೆಫರ್ ಮಾಡ್ಬೇಕ್ರಿ ಅಂತ ಸರ್ ಬಹಳಷ್ಟು ಜನ ಕೇಳತ್ತಿದ್ರಿ. ನೋಡ್ರಿ, ಕಿರಣ್ ಪ್ರಕಾಶನ್ ಬುಕ್ ಅದಾವ, ಇವೆರಡು ಬುಕ್ ರೆಫರ್ ಮಾಡ್ರಿ. ಇವೆರಡು ಬುಕ್ ರೆಫರ್ ಮಾಡ್ರಿ ಅಂದ್ರ ಇವೆರಡು ಬುಕ್ ಒಳಗ ನಿಮಗೆ ಮ್ಯಾಥ್ಸ್ ರೀಸನಿಂಗ್ 100% ಪೂರ ಕವರ್ ಆಗ್ತೈತಿ. ಇವೆರಡು ಬುಕ್ ರೆಫರ್ ಮಾಡಿ ಸ್ನೇಹಿತರೆ. 100% ನೀವು ಮ್ಯಾಥ್ಸ್ ಅಂಡ್ ರೀಸನಿಂಗ್ ಎರಡು ಕವರ್ ಆಗ್ತೈತಿ. 100% ಮಾರ್ಕ್ಸ್ ನೀವು ತಗೋತೀರಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಬುಕ್ ನೀವು ರೆಫರ್ ಮಾಡಿರಪ್ಪ ಅಂತಂದ್ರ ನೋಡ್ರಿ, BSF ASI ಅಂತ ಕೊಟ್ಟಿದ್ದಾರ, ಪ್ರಾಕ್ಟೀಸ್ ವರ್ಕ್ ಬುಕ್ ಅಂತ ಕೊಟ್ಟಿದ್ದಾರೆ. ಇವೆರಡು ಬುಕ್ ಪ್ರಾಕ್ಟೀಸ್ ಮಾಡ್ರಿ. ಸಾಮಾನ್ಯ ಅಜ್ಞಾನ ಈ GK ಒಳಗೆ ನೀವು ಪೂರ 100% ರೆಡಿ ಆಗ್ತೀರಿ. ಈ ಬುಕ್ ತಗೊಂಡ್ರ GK ಪೂರ ಕವರ್ ಆಗ್ತೀರಿ. ಈ ಮೂರು ಬುಕ್ ಪ್ರಾಕ್ಟೀಸ್ ಮಾಡ್ರಿ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ ಬರ್ರಿ ಸ್ನೇಹಿತರೆ, ASI ಒಳಗೆ ನೋಡ್ರಿ ಯಾವ ಕರ್ದಾರ, ASI ಅಂತ ಹುದ್ದೆ ಕರ್ದಾರ. ನೋಡ್ರಿ ಯಾವ ಹುದ್ದೆ ಅದಾವ ASI ಒಳಗೆ, ಯಾವ ಹುದ್ದೆ ಅದಾವ, ಯಾವ ಪೋಸ್ಟ್ ಅದಾವ, ಮೇಲ್ದವ್ರಿಗೆ ಎಷ್ಟು ಪೋಸ್ಟ್ ಅದಾವು ಮತ್ತ ಫಿಮೇಲ್ದವ್ರಿಗೆ ಎಷ್ಟು ಪೋಸ್ಟ್ ಅದಾವ ಅನ್ನೋದು ಸಂಪೂರ್ಣವಾದಂತ ಮಾಹಿತಿ ಹೇಳ್ತೀನಿ. ಯಾರ್ಯಾರು ಇದಕ್ಕೆ ಯಾವ ಕಾಸ್ಟ್ದವ್ರು ಇದಕ್ಕೆ ಹಾಕ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನಾನು ಮುಂದೆ ತಂದಿಡ್ತೀನಿ ಸ್ನೇಹಿತರೆ. ನೋಡ್ರಿ, CRPF ಮೇಲ್ ಅಂಡ್ ಫಿಮೇಲ್ ಅಂತ ಕೊಟ್ಟಿದಾರ. CRPF ಮೇಲ್ ಅಂಡ್ ಫಿಮೇಲ್. URದವ್ರಿಗೆ 8 ಅದಾವ, ಮೇಲ್ ಅಂಡ್ ಫಿಮೇಲ್ ಎರಡದವ್ರಿಗೆ ಹೇಳ್ತೀನಿ, ಎರಡು ಸೇರಿಸಿ ಹೇಳ್ತೀನಿ. ಮೇಲ್ ಅಂಡ್ ಫಿಮೇಲ್ URದವ್ರಿಗೆ 8 ಹುದ್ದೆಗಳದಾವ. CRPF ಒಳಗೆ ಮಾತ್ರ ನಾನು ಹೇಳ್ತಾ ಇರೋದು, CRPF ಒಳಗೆ ಮಾತ್ರ ಮೇಲ್ ಅಂಡ್ ಫಿಮೇಲ್ 8 ಹುದ್ದೆಗಳದಾವ. EWS 2 ಅದಾವ, OBC 6 ಅದಾವ, SC 3 ಅದಾವ, ST 2 ಅದಾವ. ಟೋಟಲ್ 21 ವೇಕೆನ್ಸಿ ಅದಾವ. 21 ವೇಕೆನ್ಸಿ ಅದಾವ ಸ್ನೇಹಿತರೆ. ನಿಮಗೆ ಬೇಕಾಗಿರೋದಷ್ಟ 1 ಬೇಕಾಗೈತಿ. ಇಲ್ಲಿ 21 ಅದಾವ, ಕಡಿಮೆ ಅಲ್ಲವ, 21 ಅದಾವ. ನೀವು ಇವು ನಾ ಏನಿಲ್ಲ ಮೂರು ಬುಕ್ ರೆಫರ್ ಮಾಡ್ರಿ ಅಂದ್ರ 100% ಇದ್ರೊಳಗೆ ಒಂದ ಆಗೇ ಆಗ್ತದ. ಡೋಂಟ್ ವರಿ. ನೆಕ್ಸ್ಟ್ ನೋಡ್ರಿ, BSF ಒಳಗ ಮೇಲ್ ಅಂಡ್ ಫಿಮೇಲ್ ದವ್ರಿಗೆ ಎಷ್ಟು ಅದಾವ ನೋಡ್ರಿ. BSF ಒಳಗ URದವ್ರಿಗೆ 2 ಅದಾವ, EWS ದವ್ರಿಗೆ 2 ಅದಾವ, OBC ಇದ್ರೊಳಗ ಇಲ್ಲ ಡ್ಯಾಶ್, SC 2 ಅದಾವ, ST 11 ಹುದ್ದೆಗಳದಾವ. ಟೋಟಲ್ 17 ಹುದ್ದೆಗಳ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲ್ 17 ಹುದ್ದೆಗಳು ಕರೆದಿದ್ದಾರೆ. ITBP ಮೇಲ್ದವ್ರಿಗೆ ಹೇಳ್ತೀನಿ ನೋಡ್ರಿ. ITBP ಒಳಗ URದವ್ರಿಗೆ 19, EWS ದವ್ರಿಗೆ 5, OBC ದವ್ರಿಗೆ 14, SC ದವ್ರಿಗೆ 6, ST ದವ್ರಿಗೆ 4. ಟೋಟಲ್ 56 ವೇಕೆನ್ಸೀಸ್ ಖಾಲಿ ಅದಾವ. ಹೌದಾ? ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ. ಬೆಸ್ಟ್ ಅಪರ್ಚುನಿಟಿ ಐತ್ರಿ ವಿದ್ಯಾರ್ಥಿಗಳಿಗೆ ಈ ಸರ್ತಿ ತನಕ. BSF ಒಳಗ ದೇಶ ಸೇವೆ ಮಾಡ್ಲಕ್ಕ ಒಳಗ್ ಕಿಚ್ಚದೆ ಅನ್ನೋಂತ ನಿಮ್ಗೆ ಏನಾರು BSF ಆಗ್ಬೇಕು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಒಳಗ ಕೆಲಸ ಮಾಡ್ಬೇಕು, ಒಳಗಡೆ ಏನಾರು ಕಿಚ್ಚಿತ್ತಂದ್ರ ನನ್ನ ದೇಶದೊಳಗ ನಮ್ಮ ಊರಿನ ಹೆಸರನ್ನ ನಾನು ತರಬೇಕಂತ ಏನಾರು ನೀವು ಕನಸ್ಕೊಂಡ್ರಿ ಅಂದ್ರ ಅಪ್ಲಿಕೇಶನ್ ಹಾಕ್ರಿ, ನಮ್ಮ ಸಂಸ್ಥೆಕ ಅಡ್ಮಿಷನ್ ಮಾಡಿಸ್ರಿ. 100% ರಿಸಲ್ಟ್ ನಾವು ಕೊಡ್ತೀವಿ. ನೆಕ್ಸ್ಟ್ ನೋಡ್ರಿ, ITBP ಫಿಮೇಲ್ ದಾರಿಗೆ ನೋಡ್ರಿ 3 ಅದಾವ, URದವ್ರಿಗೆ 3 ಅದಾವ, EWS ದವ್ರಿಗೆ 1 ಐತಿ, OBC ದವ್ರಿಗೆ 2 ಅದಾವ, SC ದವ್ರಿಗೆ 1 ಐತಿ, ST ದವ್ರಿಗೆ 1 ಐತಿ. ಟೋಟಲ್ ಆಗಿ 56 ಪೋಸ್ಟ್, ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಸೇರಿಸಿ ಹೇಳ್ತೇನೆ 56 ಪೋಸ್ಟ್ ಅದಾವ. ನೆಕ್ಸ್ಟ್ ನೋಡ್ರಿ, CISF ಬೆಸ್ಟ್ ಹುದ್ದೆ ನೋಡ್ರಿ. CISF ಮೇಲ್ದವ್ರಿಗೆ ನೋಡ್ರಿ, ಫಿಮೇಲ್ದವ್ರಿಗೆ 2 ಹೇಳ್ತೇನ್ರಿ. ಮೊದಲು ಮೇಲ್ದವ್ರಿಗೆ ಹೇಳ್ತೇನೆ ನೋಡ್ರಿ. ಮೇಲ್ದವ್ರಿಗೆ 37 ಅದಾವ, URದವ್ಗ EWS 8 ಅದಾವ, OBC 47 ಅದಾವ, SC ದವ್ರಿಗೆ 29 ಅದಾವ, ST ದವ್ರಿಗೆ 15 ಅದಾವ. ಟೋಟಲ್ ಆಗಿ 146 ಹುದ್ದೆಗಳದಾವ. ಫಿಮೇಲ್ದವ್ರಿಗೆ ನೋಡ್ರಿ 6 ಅದಾವ, URದವ್ರಿಗೆ EWS ದವ್ರಿಗೆ 1 ಐತಿ, OBC 2 ಅದಾವ, SC 1 ಐತಿ, ST ಡ್ಯಾಶ್. ಟೋಟಲ್ ಆಗಿ ಪುರುಷ ಮತ್ತು ಮಹಿಳೆಯರಿಗೆ ಸೇರಿಸಿ 146 ಹುದ್ದೆಗಳದಾವ. ನೆಕ್ಸ್ಟ್ ನೋಡ್ರಿ, SSB ಒಳಗ SSB ಒಳಗ ಮೇಲ್ ಅಂಡ್ ಫಿಮೇಲ್ ದವ್ರಿಗೆ URದವ್ರಿಗೆ 2 ಅದಾವು, EWS ದವ್ರಿಗೆ ಡ್ಯಾಶ್, OBC 1 ಐತಿ, SC ಇಲ್ಲ ಡ್ಯಾಶ್. 3 ಹುದ್ದೆಗಳದಾವ SSB ಒಳಗ. ಇಷ್ಟು ನೋಡ್ರಿ ASI ಒಳಗದಾವ. ಹೌದಾ? ಸ್ಟೆನೋಗ್ರಾಫರ್
ASI ಅಂದ್ರ ಇದು ಸ್ಟೆನೋಗ್ರಾಫರ್ ಹುದ್ದೆ ಅಂತ ಬರ್ತೈತಿ. ಇಷ್ಟೊಳಗೆ ಇವು ಅಷ್ಟು ಹುದ್ದೆಗಳದಾವ. ಯಾವಪ್ಪ CRPF, BSF, ITBP, CISF, SSB ಇಷ್ಟು ಹುದ್ದೆಗಳನ್ನ ಕರೆದಿದ್ದಾರ. ಇವ ಈ ಕಾಸ್ಟ್ನವರ ಅಪ್ಲಿಕೇಶನ್ ಹಾಕಕ ಅರ್ಹದಾರು. ಮತ್ ನೋಡೋಣ ಬರೀ ಸ್ನೇಹಿತರೆ, ಮತ್ತೆ ಯಾವ ಹುದ್ದೆ ಐತಿ ನೋಡ್ರಿ, HCM ಅಂತ ಹುದ್ದೆ ಕರೆದಾರ. BSF ಒಳಗ HCM ಇದನ್ನ ಯಾರ್ಯಾರು ಹಾಕ್ಬೇಕು ನೋಡ್ರಿ, ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರಲ್ ಹುದ್ದೆ ಅಂತ ಕರೀತಾರೆ ಇದಕ್ಕ. HCM ಅಂದ್ರ ಇದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಯಾವ ಕಾಸ್ಟ್ದವ್ರು ಹಾಕ್ಬೋದು ಅಂತ ನೋಡೋಣ ಬರೀ ಸ್ನೇಹಿತರೆ. ನೋಡ್ರಿ ಇದ್ರೊಳಗೆ ನೋಡ್ರಿ CRPF, BSF, ITBP, CISF, SSB, ಅಸ್ಸಾಂ ರೈಫಲ್ ಇಷ್ಟು ಹುದ್ದೆಗಳನ್ನ ಕರೆದಿದ್ದಾರ. ಮೇಲ್ ಅಂಡ್ ಫಿಮೇಲ್ ಯಾರ್ಯಾರು ಎಷ್ಟೆಷ್ಟು ಹಾಕ್ಬೋದು ನೋಡ್ರಿ. ಮೇಲ್ ಅಂಡ್ ಫಿಮೇಲ್ ನೋಡ್ರಿ, ಯುವರ್ದವ್ರ 110 ಹುದ್ದೆಗಳದಾರ. EWS 27 ಅದಾವ, OBC ಅವ್ರಿಗೆ 73 ಅದಾವ, SC ದವ್ರಿಗೆ 41 ಅದಾವ, ST ದವ್ರಿಗೆ 31 ಅದಾವ. ಟೋಟಲ್ ಆಗಿ 282 ಹುದ್ದೆಗಳನ್ನ ಅದಾರ. ಬೆಸ್ಟ್ ಅಪರ್ಚುನಿಟಿ ನೋಡ್ರಿ. ಇಂಥ ಅಪರ್ಚುನಿಟಿನ ಯಾವತ್ತು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೊಂಡ್ರೆ ನಿಮ್ಮಂತ ಹುಚ್ಚರ ಯಾರು ಇಲ್ಲ ನೋಡ್ರಿ. BSF ಒಳಗೆ ಎಷ್ಟು ಕರ್ದಾರು, ಮೇಲ್ ಅಂಡ್ ಫಿಮೇಲ್ ಯುವರ್ದವ್ರಿಗೆ 80 ಅದಾವ, EWS ದವ್ರಿಗೆ 20 ಅದಾವ, OBC ಅವ್ರಿಗೆ 99, SC 47, ST 56. ಟೋಟಲ್ ಆಗಿ 302 ಹುದ್ದೆಗಳನ್ನ ಕರೆದಿದ್ದಾರೆ. 302 ಹುದ್ದೆಗಳನ್ನ ಕರೆದಿದ್ದಾರ. ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಯಾರ್ಯಾರಿಗೆ ಅಪ್ಲಿಕೇಶನ್ ಹಾಕ್ಬೋದಲ್ಲ ಅವ್ರ ಅಪ್ಲಿಕೇಶನ್ ಹಾಕ್ರಿ. ಪೂರ್ತಿ ಮಾಹಿತಿಯನ್ನ, ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ರಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಸಂಪೂರ್ಣವಾದಂತ ಹೇಳ್ತೀನಿ ನೋಡ್ರಿ. ನೆಕ್ಸ್ಟ್ ITBP ಒಳಗ ಮೇಲ್ದವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ITBP ಒಳಗ ಒಳಗ ಮೇಲ್ ಅಂಡ್ ಫಿಮೇಲ್ ಇಬ್ರು ಅಪ್ಲಿಕೇಶನ್ ಹಾಕ್ಬೋದು. ಯುವರ್ದವ್ರಿಗೆ ಮೇಲ್ ನೋಡ್ರಿ, ಯುವರ್ದವ್ರಿಗೆ 78 ಹುದ್ದೆಗಳದಾವ. ಪುರುಷರಿಗೆ 78 ಅದಾವ. EWS ಒಳಗ 9 ಅದಾವ, OBC ಒಳಗ 19 ಅದಾವ, SC ಒಳಗ 26 ಅದಾವ, ST ಒಳಗ 6 ಅದಾವ. ಫಿಮೇಲ್ ನೋಡ್ರಿ 14 ಅದಾವ UR ಒಳಗ, EWS ಒಳಗ 2 ಅದಾವ, OBC 3 ಅದಾವ, SC 5 ಅದಾವ, ST 1 ಐತಿ. ಟೋಟಲ್ ಆಗಿ 163 ಹುದ್ದೆಗಳು. 360 ಹುದ್ದೆಗಳು ಖಾಲಿ ಇರುವಂತ ಹುದ್ದೆಗಳು 163. ಎದ್ರೊಳಗಪ್ಪ ಅಂತಂದ್ರ ITBP ಒಳಗ. ನೆಕ್ಸ್ಟ್ ನೋಡ್ರಿ CISF ಒಳಗೆ ಎಷ್ಟು ಖಾಲಿ ಅದಾವ ನೋಡೋಣ್ರಿ. ಪುರುಷರಿಗೆ UR ಒಳಗ 182 ಅದಾವ, EWS ದವ್ರಿಗೆ 44 ಅದಾವ, 120 ಅದಾವ, OBC SC 67, ST 33. ಫಿಮೇಲ್ ದವ್ರಿಗೆ ನೋಡ್ರಿ, ಫಿಮೇಲ್ ದವ್ರಿಗೆ CISF ಒಳಗೆ ಹೇಳತ್ತೀನಿ 22 ಅದಾವ, UR EWS 5 ಅದಾವ, OBC 13 ಅದಾವು, SC 7 ಅದಾವು, ST 3 ಅದಾವ. ಟೋಟಲ್ ಆಗಿ 496 ವೇಕೆನ್ಸೀಸ್ ಖಾಲಿ ಅದಾವ. ಟೋಟಲ್ ಆಗಿ 496 ವೇಕೆನ್ಸೀಸ್. ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡ್ರಿ SSB ಒಳಗೆ ಎಷ್ಟು ಖಾಲಿ ಅದಾವ. SSB ಬೆಸ್ಟ್ ಅಪರ್ಚುನಿಟಿ. ಇಂಥ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. SSB ಅಂದ್ರ ಒಳ್ಳೆ ಹುದ್ದೆ ಅದು ನೋಡ್ರಿ. ನೆಕ್ಸ್ಟ್ ಮೇಲ್ದವ್ರಿಗೆ ಫಿಮೇಲ್ದವ್ರಿಗೆ ಎಷ್ಟು ಅದಾವ ನೋಡ್ರಿ, 2 ಒಟ್ಟಾರೆ ಅದಾವು. ಯುವರ್ದವ್ರಿಗೆ 3 ಅದಾವ, ಮೇಲ್ ಅಂಡ್ ಫಿಮೇಲ್. EWS ದವ್ರಿಗೆ ಏನೂ ಇಲ್ಲ, OBC ಇಲ್ಲ, SC ದವ್ರಿಗೆ 1 ಐತಿ, ST ದವ್ರಿಗೆ 1 ಐತಿ. ಟೋಟಲ್ ಆಗಿ 5 ಹೌದಾ. ನೆಕ್ಸ್ಟ್ ನೋಡ್ರಿ ಅಸ್ಸಾಂ ರೈಫಲ್ ಒಳಗೆ ಎಷ್ಟು ಅದಾವ ನೋಡ್ರಿ. ಅಸ್ಸಾಂ ರೈಫಲ್ AR ಅಂದ್ರ ಅಸ್ಸಾಂ ರೈಫಲ್ ಮೇಲ್ ಅಂಡ್ ಫಿಮೇಲ್ ಎಷ್ಟು ಅದಾವ ನೋಡ್ರಿ. ಯುವರ್ದವ್ರಿಗೆ 16 ಅದಾವ, EWS ದವ್ರಿಗೆ 3 ಅದಾವ, OBC ಅವ್ರಿಗೆ 9 ಅದಾವು, SC ದವ್ರಿಗೆ 5 ಅದಾವು, ST ದವ್ರಿಗೆ 2. ಟೋಟಲ್ ಆಗಿ 35 ವೇಕೆನ್ಸೀಸ್ ಖಾಲಿ ಅದಾವು ಹೌದಾ. ಈ ಕಾಸ್ಟ್ ವೈಸ್ ಎಲ್ಲ ಸಂಪೂರ್ಣವಾದಂತ ಮಾಹಿತಿನ ಹೇಳಿ ಸ್ನೇಹಿತರೆ. ಯಾರ್ಯಾರ ಎಷ್ಟೆಷ್ಟು ಅಪ್ಲಿಕೇಶನ್ ನೀವು ಹಾಕ್ಬೋದು ಅನ್ನೋದು ಸಂಪೂರ್ಣವಾದಂತ ಹೇಳಿನಿ. ನೆಕ್ಸ್ಟ್ ನೋಡೋಣ ಬರ್ರಿ ಸ್ನೇಹಿತರೆ. ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಅಪ್ಲಿಕೇಶನ್ ಯಾವಾಗ ಹಾಕ್ಬೋದು, ಯಾವಾಗ ಎಂಡ್ ಆಗ್ತದೆ ಅನ್ನೋದು ಹೇಳ್ತೀನಿ ಬರ್ರಿ ಸ್ನೇಹಿತರೆ. ನೋಡ್ರಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 9/6/2024 ಐತಿ. ಇದ ತಿಂಗಳ 9/6/2024 ತಾರೀಕು ಸ್ಟಾರ್ಟ್ ಆಕೋ ಅಪ್ಲಿಕೇಶನ್. ಲಾಸ್ಟ್ ಡೇಟ್ 8/7/2024. 1 ತಿಂಗಳ ಆರಾಮ್ ನಿಮ್ಗೆ ಟೈಮ್ ಐತಿ. 1 ತಿಂಗಳ ಟೈಮ್ ಐತಿ. ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ. ಅಪ್ಲಿಕೇಶನ್ ಫೀಸ್ ನೋಡ್ರಿ, UR ದವ್ರಿಗೆ, OBC ದವ್ರಿಗೆ, EWS ದವ್ರಿಗೆ 200 ರೂಪಾಯಿ ಫೀಸ್ ಅದ. 200 ರೂಪಾಯಿ ಫೀಸ್ ಅದ. SC ST ESM ಇವರಿಗೆ ಫೀಸ್ ಇರಂಗಿಲ್ಲ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸ್ ನ ಕಟ್ಟಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡ್ರಿ. ಪೂರ್ತಿಯಾದಂತ ಮಾಹಿತಿನ ಹೇಳ್ತೀನಿ. ಎಜುಕೇಶನ್ ಏನಾಗಿರ್ಬೇಕು ನೋಡ್ರಿ ಸ್ನೇಹಿತರೆ. ಪೋಸ್ಟ್ ನೇಮ್ ನೋಡ್ರಿ ASI
ಸ್ಟೆನೋಗ್ರಾಫರ್ ಅಂತ ಕರ್ದಾರ. AS ಅವರಿಗೆ ಕ್ವಾಲಿಫಿಕೇಶನ್ ನೋಡ್ರಿ, ASI ಇದ್ದವ್ರಿಗೆ ನೋಡ್ರಿ ವೇಕೆನ್ಸಿ ಸ್ಟೇಟ್ ಅದಾವ. ಟೋಟಲ್ ಆಗಿ 243 ಹುದ್ದೆಗಳು ಖಾಲಿ ಅದಾವ. ಇವ್ರು ನೋಡ್ರಿ 12th ಪಾಸ್ ಆಗಿರ್ಬೇಕು, 12ನೇ ಪಾಸ್ ಆಗಿರ್ಬೇಕು ಕ್ವಾಲಿಫಿಕೇಶನ್. ಯಾರಿಗಪ್ಪ ಅಂದ್ರ ASI ಇದ್ದವ್ರಿಗೆ. HC ಅಂದ್ರ SC ಮಿನಿಸ್ಟರಲ್. ಟೋಟಲ್ ನೋಡ್ರಿ ಎಷ್ಟು ಖಾಲಿ ಅದಾವ? 1283 ಹುದ್ದೆಗಳು ಖಾಲಿ ಅದಾವ. 1283 ಹುದ್ದೆಗಳು ಖಾಲಿ ಅದಾವ. ನೀವು 12th ಪಾಸ್ ಆಗಿರಬೇಕು. ಎರಡು ಸೇಮ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರ. ಇಬ್ಬರಿಗೆ ಸೇಮ್ ಕ್ವಾಲಿಫಿಕೇಶನ್ ಆಗಿರ್ತೈತಿ. ಟೋಟಲ್ ನೋಡ್ರಿ ಎಷ್ಟಾಗ್ತದವ? 1526 ಹುದ್ದೆಗಳು ಅದಾವ. ಬೆಸ್ಟ್ ಅಪರ್ಚುನಿಟಿ ಐತಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಎಲ್ಲರೂ ಅಪ್ಲೈ ಮಾಡ್ರಿ. ನೆಕ್ಸ್ಟ್ ನೋಡ್ರಿ ಬರೀ ಸ್ನೇಹಿತರೆ, ಏಜ್ ಲಿಮಿಟ್ ನೋಡ್ ಬರೀ ಸ್ನೇಹಿತರೆ. ಏಜ್ ಯಾವ ರೀತಿ ಐತಿ ನೋಡ್ರಿ. ಏಜ್ ಲಿಮಿಟ್ ನೋಡ್ರಿ, ಕೆಟಗರಿ ಜನರಲ್ ಒಳಗ್ ನೋಡ್ರಿ 18ರಿಂದ 25 ಇಯರ್ಸ್ ಅಂತ ಕೊಟ್ಟಾರ. 18ರಿಂದ 25 ವರ್ಷದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಹೌದಾ, ಜನರಲ್ ಒಳಗ್ ಮಾತ್ರ. ನೆಕ್ಸ್ಟ್ ನೋಡ್ರಿ, OBC ದವ್ರು 18ರಿಂದ 28 ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. 18ರಿಂದ 28 ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಕ ಸಾಧ್ಯ. SC ST ದವ್ರಿಗೆ ನೋಡ್ರಿ 18ರಿಂದ 30 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ ಯಾವ ರೀತಿ ಐತಿ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ನೋಡ್ರಿ ಬರೀ ಸ್ನೇಹಿತರೆ. ನೋಡ್ರಿ, ಸ್ಟೇಜ್ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದ. ಫಸ್ಟ್ನೇದಕ್ಕೆ ಎಕ್ಸಾಮ್ ಇರ್ತೈತೆ, ಫಿಸಿಕಲ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಫಸ್ಟ್ನೇದಕ್ಕೆ ಏನಿರ್ತೈತಪ್ಪ ಅಂತಂದ್ರೆ ಎಕ್ಸಾಮ್ ಇರ್ತೈತಿ. ಅಪ್ಲಿಕೇಶನ್ ಹಾಕಿದಂದ್ರ ನೆಕ್ಸ್ಟ್ ಸ್ಟೇಜ್ ಏನಪ್ಪಾ ಅಂತಂದ್ರ ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದ. ನೋಡ್ರಿ, ನೆಕ್ಸ್ಟ್ ಸ್ಟೇಜ್ ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಫಿಸಿಕಲ್ ಇರ್ತದ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಹೌದಾ. ಮೂರನೇ ಸ್ಟೇಜ್ 3 ನೋಡ್ರಿ, ಸ್ಕಿಲ್ ಟೆಸ್ಟ್, ಟೈಪಿಂಗ್ ಅಂಡ್ ಸ್ಟೆನೋಗ್ರಫಿ. ಟೈಪಿಂಗ್ ಇರ್ತದ, ನಿಮ್ಗ ಟೈಮಿಂಗ್ ಕೊಟ್ಟಿರ್ತಾರ. ಇಟ್ರೊಳಗ ನೋಡ್ರಿ, ಇಷ್ಟ್ರೊಳಗ ನೀವು ಟೈಪ್ ಮಾಡ್ಬೇಕಂತೇಳಿ ಕೊಟ್ಟಿರ್ತಾರ. ನೆಕ್ಸ್ಟ್ ನೋಡ್ರಿ, ಇದ ಅಸಿಸ್ಟೆಂಟ್ ASI ದವ್ರಿಗೆ ಇರ್ತದ ಸ್ಟೆನೋ ಟೆಸ್ಟ್. ಇದು SCM ದವ್ರಿಗೆ ಇರ್ತದ. ಹೌದಾ. ಟೈಪ್ ಮಾಡ್ಬೇಕು, ನಿಮ್ಗ ಇಂತಿಷ್ಟು ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರ. ಆ ಟೈಮಿಂಗ್ ಒಳಗ ನೀವು ಇಂತಿಷ್ಟು ವರ್ಡ್ಗಳನ್ನ ಟೈಪ್ ಮಾಡ್ಬೇಕು. ಸ್ಕಿಲ್ ಟೆಸ್ಟ್ ಇರ್ತದ. ಸ್ಟೇಜ್ 4 ನೋಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಕೊಟ್ಟಿದ್ದಾರ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಸ್ಟೇಜ್ 5 ಮೆಡಿಕಲ್ ಟೆಸ್ಟ್, ಲಾಸ್ಟ್ ಮೆಡಿಕಲ್ ಟೆಸ್ಟ್ ಇರ್ತದ. ಇಷ್ಟಾದ ನಂತರ ನೀವು ಮುಂದಿನ ಪ್ರೊಸೀಜರ್ಗೆ ಹೋಗ್ತೀರಾ. ಇಷ್ಟು ಪ್ರೊಸೀಜರ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ್ರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡ್ರಿ, PST ಯಾವ ರೀತಿ ಇರ್ತೈತಿ ನೋಡ್ರಿ. ಪೋಸ್ಟ್ ನೇಮ್ ನೋಡ್ರಿ, SCM ದವ್ರಿಗೆ ಯಾವ ರೀತಿ ಇರ್ತದ? ಹೈಟ್ 165 ಸೆಂಟಿಮೀಟರ್ ಬೇಕು. ಹೈಟ್ 165 ಸೆಂಟಿಮೀಟರ್ ಬೇಕು. ಚೆಸ್ಟ್ 77, ಎಕ್ಸ್ಪೆಂಡ್ ಮಾಡಿದಾಗ 82 ಸೆಂಟಿಮೀಟರ್ ಇರಬೇಕು. ಹೌದಾ. ಹೈಟ್ 165 ಸೆಂಟಿಮೀಟರ್ ಬೇಕು. ಚೆಸ್ಟ್ ಎಕ್ಸ್ಪೆಂಡ್ ಮಾಡಿದಾಗ 82 ಸೆಂಟಿಮೀಟರ್ ಆಗಬೇಕು. ನಾರ್ಮಲ್ 77 ಸೆಂಟಿಮೀಟರ್ ಇರಬೇಕು. ಫಿಮೇಲ್ ದಾರಿ ನೋಡ್ರಿ, ಹೈಟ್ 155 ಸೆಂಟಿಮೀಟರ್ ಇರ್ತೈತಿ. ಓನ್ಲಿ ಹೈಟ್ ಅಷ್ಟೇ ಇರ್ತದ, 155 ಸೆಂಟಿಮೀಟರ್ ಮಹಿಳೆಯರಿಗೆ ಇರ್ತದ. ಹಾಗಿದ್ರೆ ASI ದವ್ರಿಗೆ ಯಾವ ರೀತಿ ಇರ್ತದ ಫಿಸಿಕಲ್? ಇವ್ರಿಗೆ ನೋಡ್ರಿ ಸೇಮ್ ಅದೇ ರೀತಿಯಾಗಿರ್ತೈತಿ. ಹೈಟ್ 165 ಸೆಂಟಿಮೀಟರ್ ಇರ್ತೈತಿ. ಚೆಸ್ಟ್ 77 ಸೆಂಟಿಮೀಟರ್ ನಾರ್ಮಲ್ ಇರಬೇಕು. ಎಕ್ಸ್ಪೆಂಡ್ ಮಾಡಿದಾಗ 82 ಸೆಂಟಿಮೀಟರ್ ಆಗಬೇಕು. ಮಹಿಳೆಯರಿಗೆ ಹೈಟ್ ನೋಡ್ರಿ 155 ಸೆಂಟಿಮೀಟರ್ ಇರಬೇಕು. ಹೌದಾ. 155 ಸೆಂಟಿಮೀಟರ್ ಹೈಟ್ ಇರಬೇಕು ಮಹಿಳೆಯರಿಗೆ. ಇದೊಂದಿಷ್ಟು ನಿಮ್ ಕಡೆ ಫಿಸಿಕಲ್ ಇತ್ತಪ್ಪ ಅಂತಂದ್ರ ನೀವು ಮುಂದಿನ ಹಂತಿಗೆ ಹೋಗ್ತೀರಾ. ಹಾಗಿದ್ರೆ ಮುಂದಿನ ಹಂತಿಗೆ ನಾವು ನೋಡೋಣ್ರಿ ಯಾವ ರೀತಿ ಇರ್ತದ. ಓಕೆ, ಮುಗಿತ್ತು. ಎಷ್ಟಾದ್ರ ಮುಗಿತ್ತು. ಇದಕ್ಕೆ ನಿಮ್ಗೆ ನೋಡ್ರಿ ಫಿಸಿಕಲ್ ರನ್ನಿಂಗ್ ಇರಂಗಿಲ್ಲ, ಹೈ ಜಂಪ್ ಇರಲ್ಲ, ಲಾಂಗ್ ಜಂಪ್ ಇರಲ್ಲ, ಗುಂಡ ಎಸೆತ ಏನು ಫಿಸಿಕಲ್ ಒಳಗೆ ಏನು ಇರಂಗಿಲ್ಲ. ಫಿಸಿಕಲ್ ಒಳಗೆ ಇತ್ತಂದ್ರೆ ನಿಮ್ಗೆ ಮುಗಿತ್ತು. 165 ಸೆಂಟಿಮೀಟರ್ ಪುರುಷರು ಇರಬೇಕು, ಮಹಿಳೆಯರು 155 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಇಷ್ಟು ಇರಬೇಕು. ಸಂಪೂರ್ಣವಾದಂತ ಮಾಹಿತಿನ ನಿಮ್ಮ ಮುಂದೆ ಹೇಳಿದೀನಿ ಸ್ನೇಹಿತರೆ. ಇಷ್ಟಿದ್ರೆ ನೀವು BSF ನಲ್ಲಿ ಸೆಲೆಕ್ಷನ್ ಆಗ್ಬೋದು. ಹಾಗಿದ್ರೆ ಮತ್ತೊಂದು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.